ಕರಾವಳಿ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಿರೋ ಹಿನ್ನೆಲೆ ನದಿಗಳು ತುಂಬಿ ಹರಿಯುತ್ತಿದ್ದು ಫಲ್ಗುಣಿ ನದಿಯಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿದೆ. ಮರವೂರು ಬಳಿ ನೀರಿನ ಮಟ್ಟ ಏರಿಕೆಯಾಗ್ತಾ ಇದ್ದು ಮರವೂರು ಡ್ಯಾಂನ ಎಲ್ಲಾ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಹೆಚ್ಚಿನ ಮಳೆಯಾದರೆ ಮರವೂರು ಡ್ಯಾಂ ಮುಳುಗಡೆಯಾಗುವ ಆತಂಕ ಇದ್ದು ಹೀಗಾಗಿ ಎಲ್ಲಾ ಗೇಟ್ಗಳನ್ನು ತೆರೆಯಲಾಗಿದೆ. ಹವಾಮಾನ ಇಲಾಖೆ ಮಳೆ ಹೆಚ್ಚಾಗುವ ಸೂಚನೆಯನ್ನು ಕೂಡ ನೀಡಿದೆ. ರಾಜ್ಯಾದ್ಯಂತ ಭಾರೀ ಮಳೆ ಆಗ್ತಿದ್ದು ಶಿರೂರಿನಲ್ಲಿ ಮತ್ತೆ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. ಗುಡ್ಡ ಕುಸಿತದ ಪರಿಣಾಮ ಜಿಲ್ಲಾಡಳಿತ ಶಿರೂರಿನಿಂದ ಕೋಡ್ಸಣಿವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಿದೆ. ಭೂಕುಸಿತ ಸ್ಥಳವನ್ನ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿದೆ. ಈ ಮಳೆಗಾಲದಲ್ಲೂ ಮತ್ತೆ ಕುಸಿಯುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆರಾಯನ ಅಬ್ಬರ ಜೋರಾಗಿದ್ದು ಭಾರೀ ಮಳೆಗೆ ಯಲ್ಲಾಪುರ ತಾಲೂಕಿನ ಗುಳಾಪುರದಲ್ಲಿ ತಾತ್ಕಾಲಿಕ ಕಿರು ಸೇತುವೆ ಕೊಚ್ಚಿ ಹೋಗಿದೆ. ಗಂಗಾವಳಿ ನದಿ ಪ್ರವಾಹದಿಂದ ಈ ಘಟನೆ ಸಂಭವಿಸಿದೆ. ನದಿ ತಟದ ಹೆಗ್ಗಾರು, ಶೇವಕಾರ, ಕೈಗಡಿ ಗ್ರಾಮಕ್ಕೆ ಸಂಪರ್ಕ ಕಡಿತವಾಗಿದೆ. ಕಳೆದ 3 ವರ್ಷದಿಂದ ಪ್ರತಿ ಮಳೆಗಾಲದಲ್ಲಿ ಇದೇ ಸಮಸ್ಯೆಯನ್ನ ಇಲ್ಲಿನ ಗ್ರಾಮಸ್ಥರು ಅನುಭವಿಸುತ್ತಿದ್ದಾರೆ. ಮುಖ್ಯ ಸೇತುವೆ ಕಾಮಗಾರಿ ಪೂರ್ಣವಾಗದಿದ್ದರಿಂದ ತಾತ್ಕಾಲಿಕ ಸೇತುವೆ ನಿರ್ಮಿಸಲಾಗಿತ್ತು. ಇದೀಗ ಅದೇ ಕೊಚ್ಚಿ ಹೋಗಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಪರದಾಡುವಂತಾಗಿದೆ. ತುಮಕೂರು ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆ ಆಗ್ತಿದ್ದು ಗುಬ್ಬಿ, ಕುಣಿಗಲ್, ತುರುವೇಕೆರೆ, ತಿಪಟೂರು, ಚಿಕ್ಕನಾಯಕನಹಳ್ಳಿ, ಕೊರಟಗೆರೆ, ಶಿರಾ, ಮಧುಗಿರಿ, ಪಾವಗಡದಲ್ಲಿ ಮಳೆ ಅಬ್ಬರಿಸಿದೆ. ನಿರಂತರ ಮಳೆಯಿಂದ ಹಲವು ರಸ್ತೆಗಳಲ್ಲಿ ಮಳೆ ನೀರು ನಿಂತಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಜಲಪಾತಗಳು ಧುಮ್ಮುಕ್ಕಿ ಹರಿಯುತ್ತಿವೆ. ಮೂಡುಬಿದಿರೆಯ ಪುತ್ತಿಗೆ ಗ್ರಾಮದ ಪಾಲಡ್ಕ ಸಮೀಪವಿರುವ ಯರಗುಂಡಿ ಫಾಲ್ಸ್ನ ಮೇಲ್ಭಾಗದಲ್ಲಿ ಪ್ರವಾಸಿಗರು ಹುಟ್ಟು ಸಾಹಸ ನಡೆಸಿದ್ದಾರೆ. ಏಕಾಏಕಿ ನೀರು ಬಂದ ಹಿನ್ನೆಲೆ ಜಲಪಾತದ ಮೇಲ್ಭಾಗದ ಕಲ್ಲು ಬಂಡೆಯಲ್ಲಿ ಪ್ರವಾಸಿಗರು ಸಿಲುಕಿದ್ದಾರೆ. ಈ ವೇಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಲಿದ್ದ 5ರನ್ನ ರಕ್ಷಣೆ ಮಾಡಲಾಗಿದೆ. ಸ್ಥಳೀಯರು ರೋಪ ಹಾಕಿ ಪ್ರವಾಸಿಗರ ರಕ್ಷಣೆ ಮಾಡಿದ್ದಾರೆ. ಯಾರು ಸಂಬಂಧಿಸಿದೆ ಗೊತ್ತಾಯ್ತಾ? ಹೆಂಗ್ ಜಾರದೈತಿ? ನೀವು ಹೋಗಿ ಕೈ ಕೊಡ್ತೀನಿ ಅನ್ನತ್ತಿದ್ದಿಲ್ಲ. ಅವನು ಏನಕ್ಕೆ ಹೆಂಗ್ ಮಾಡ್ತಾನೆ ಅವನು? ಕೊಡಗು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ದಶಕದ ಬಳಿಕ ಮೇ ತಿಂಗಳಲ್ಲಿ ಜಲಾವೃತವಾಗಿದೆ. 2ನೇ ದಿನದಲ್ಲಿ ಕಾವೇರಿ, ಲಕ್ಷ್ಮಣ ತೀರ್ಥ ನದಿಗಳು ಮೈದುಂಬಿ ಹರಿತಾ ಇದೆ. ಮಳೆಯಿಂದಾಗಿ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ. ಪರಿಣಾಮ ಬಹುತೇಕ ಗ್ರಾಮಗಳು ಕತ್ತಲೆ ಬಗ್ಗೆ ಅನುಭವಿಸುತ್ತಿವೆ. ಮಳೆ ಮೊನ್ನೆ 4 ದಿವಸದಿಂದ ಬಿಡು ಇಲ್ಲದೆ ಮಳೆ, 24 ಗಂಟೆ ಮಳೆ. ಮೊದಲಾದ್ರೆ ಮಳೆ ಬಿಟ್ಟು ಬಿಟ್ಟು ಬರ್ತಿತ್ತು, ಸ್ವಲ್ಪ ಬಿಡು ಎಲ್ಲ ಇರ್ತಿತ್ತು. ಈ ವರ್ಷ ಮಳೆ ಶುರು ಆದ ನಂತರ ಮೊನ್ನೆ 4 ದಿವಸದಿಂದ ಫುಲ್ ಮಳೆನೆ, ಗಾಳಿ ಮಳೆ. ಅದ ನಂತರ ಕರೆಂಟೂ ಇಲ್ಲ. ನಿನ್ನೆ ಪುನಃ ಒಂದು ಮಧ್ಯಾಹ್ನ ಆಗುವಾಗ ಒಂದು 2 ಗಂಟೆಗೆ ಜಾಸ್ತಿ ಬಂತು. ಅದನಂತರ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಕಡಿಮೆ ಆಯಿತು ಮಳೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಹಲವು ಅವಾಂತರಗಳು ಸಂಭವಿಸಿವೆ. ಹೊಂಕರವಳ್ಳಿ ಸಮೀಪ ಕಾರು ಮೇಲೆ ಮರ ಬಿದ್ದು ಕಾರು ಜಖಮಾಗಿದೆ. ವಾಹನ ಸಂಚಾರಕ್ಕೂ ತೊಂದರೆಯಾಗಿದೆ. ಗಾಳಿ ಮಳೆಗೆ ಹಾಸನ ಜಿಲ್ಲೆಯ ಹಲವೆಡೆ ಮರಗಳು ಧರೆಗುರುಳುತ್ತಿವೆ.
ಹಾಸನ ಸಕಲೇಶಪುರದ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಳೆಗೆ ಮಣ್ಣು ಕುಸಿದಿದೆ. ಪರಿಣಾಮ 15 ದಿನ ಹಿಂದೆ ಕಟ್ಟಿದ ತಡೆಗೋಡೆಗಳು ಪುಡಿ ಪುಡಿಯಾಗಿದೆ. ಮಳೆಯಿಂದಾಗಿ ಆನೆಮಹಲ್ ಬಳಿಯ ಮನೆಗಳ ಸಂಪರ್ಕ ಕಟ್ಟಾಗಿದೆ. ಸುಮಾರು 15 ಮನೆಗಳಿಗೆ ಸಂಪರ್ಕ ಇಲ್ಲದಂತಾಗಿದೆ. ಇನ್ನು ರಸ್ತೆ ಬದಿ ಕೆಸರು ಗದ್ದೆಯಂತಾಗಿದೆ. ಮಣ್ಣು ಕುಸಿದಿರುವುದನ್ನು ಕಂಡು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಜನರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಈ ಆನೆಮಹಲ್ ಬಳಿ ಇರುವಂತಹ ಮೇಲ್ಭಾಗದ ಗುಡ್ಡದ ಮೇಲೆ ಇರುವಂತಹ ಮನೆಗಳೇನಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ, ಆ ಮನೆಗಳು ಸುಮಾರು ಒಂದು 15 ಮನೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಮನೆಗಳಿಗೆ ಸಂಪರ್ಕಿಸುವಂತಹ ರಸ್ತೆ ಏನಿತ್ತು, ಆ ರಸ್ತೆಯೇ ಸಂಪೂರ್ಣವಾಗಿ ಕುಸಿದು ಹೋಗಿರುವುದನ್ನ ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ. ಮತ್ತೆ ಓರ್ವ ವ್ಯಕ್ತಿ ತನ್ನ ಮನೆಗೆ ಇದ್ದಂತಹ ತಮ್ಮಗಳ ಮನೆಗೆ ಇದ್ದಂತಹ ರಸ್ತೆಯನ್ನ ಸರಿ ಮಾಡಲಿಕ್ಕೆ ಏಕಾಂಗಿಯಾಗಿ ಪರದಾಡ್ತಾ ಇದ್ದಾರೆ. ಆದ್ರೆ ದೃಶ್ಯಗಳಲ್ಲಿ ನೋಡಬಹುದು, ಈ ಒಬ್ಬರ ಕೈಯಿಂದ ಇಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಬೀತಾಗುತ್ತೆ. ಯಾಕಂತಂದ್ರೆ ಈ ರಸ್ತೆಯನ್ನ ಕೂಡ ನಾನು ಈ ಕಡೆ ದೃಶ್ಯವನ್ನ ಒಂದ್ ಸ್ವಲ್ಪ ಪ್ಯಾನ್ ಮಾಡಿ ತೋರಿಸ್ತೇನೆ. ಇದು ರಾಷ್ಟ್ರೀಯ ಹೆದ್ದಾರಿ 75. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಈ ತಡೆಗೋಡೆಯನ್ನ ನಿರ್ಮಿಸಿದ್ದಾರೆ. ಆದ್ರೆ ಈ ತಡೆಗೋಡೆಯು ಕೂಡ ಮುರಿದುಕೊಂಡು ಬಿದ್ದಿರುವ ಸಕಲೇಶಪುರದ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಕಂಡಿದ್ದರಿಂದ ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅರ್ಧಂಬರ್ಧ ಕಾಮಗಾರಿಯಿಂದ ಗುಡ್ಡ ಕುಸಿತವಾಗಿದ್ದು ಅಧಿಕಾರಿಗಳ ಅಸಡ್ಡೆಯಿಂದ ಜನರಿಗೆ ತೊಂದರೆಯಾಗಿದೆ. ಸ್ಥಳ ಪರಿಶೀಲನೆ ಮಾಡಿದ ಶ್ರೇಯಸ್ ಪಟೇಲ್ ಅಧಿಕಾರಿಗಳಿಗೆ ಸರಿಯಾಗಿ ಪಾಠ ಮಾಡಿದ್ದಾರೆ. ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದೀನಿ. ಆಯ್ತು, ಪ್ರಾಜೆಕ್ಟ್ ಡೈರೆಕ್ಟರ್ ಯಾಕೆ ಸಮಸ್ಯೆ ಆಗಿದೆ? ಏನ್ ಸಮಸ್ಯೆ ಆಗಿದೆ? ಮಡ್ ಸ್ಲೈಡ್ ಆಗ್ತಾ ಇತ್ತಲ್ವಾ, ತೆಗಿತಾ ಇದ್ದೀವಿ, ಸ್ಟೋನ್ಸ್ ಬೀಳ್ತಾನೆ ಇದೆ. ಯಾವ್ದಾದ್ರು ಆದ್ರೆ ಕಾರ್ ಮೇಲೆ ಏನಾದ್ರು ಬಿತ್ತು ಅಂತ ಕ್ಲಿಯರ್ ಮಾಡ್ತಾ ಇದ್ದೀವಿ. ಎಲ್ಲಿ ಮಾಡಿದ್ದೀರಿ? ಎಲ್ಲಿ ಕ್ಲಿಯರ್ ಮಾಡಿದ್ದೀರಿ ನೀವು? ಕ್ಲಿಯರ್ ಮಾಡ್ತೀವಿ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಸಚ್ ಆರೋಗ್ಯಂಟ್ ವರ್ಕ್ ಫ್ರಮ್ ಯು. ಯು ಹ್ಯಾವ್ ಟು ಹ್ಯಾವ್ ಕಮಾಂಡ್ ಆಫ್ ಯುವರ್ ಟಂಗ್. ಆಯ್ತಾ? ಯಾರ ಹತ್ರ ಮಾತಾಡ್ತೀರಿ ಅಂತ ಪರಿಜ್ಞಾನ ತಲೆ ಒಳಗಿರಬೇಕು. ಆಯ್ತಾ? ಸುಮ್ಮನೆ ಚಡಪಟ ಅವ್ರು ಏನು ಹೇಳಿದ್ರು ಏನಿದ್ದಾರೆ ಅವರು? ಮಲೆನಾಡಿನಲ್ಲಿ ಅಧಿಕ ಪ್ರಮಾಣದ ಮಳೆ ಆಗ್ತಿರೋ ಹಿನ್ನೆಲೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. ಸದ್ಯ ಜಲಾಶಯಕ್ಕೆ 6,595 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ವಾರದ ಹಿಂದೆ ಡೆಡ್ ಸ್ಟೋರೇಜ್ ತಲುಪಿದ್ದ ಟಿಬಿ ಡ್ಯಾಂನಲ್ಲಿ ಕೇವಲ 4 ಟಿಎಂಸಿ ನೀರಿತ್ತು. ಸದ್ಯ 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ 11.243 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯದಿಂದ 302 ಕ್ಯೂಸೆಕ್ ನೀರು ಹೊರಹರಿವು ಇದೆ. ಜಲಾಶಯಕ್ಕೆ ನೀರು ಸಂಗ್ರಹವಾಗ್ತಿರೋದ್ರಿಂದ ತುಂಗಭದ್ರಾ ಜಲಾನಯನ ಪ್ರದೇಶದ ರೈತರಲ್ಲಿ ಸಂತಸ ಹೆಚ್ಚಿದೆ. ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಖಾಲಿಯಾಗಿದ್ದಂತಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗಾಗಲೇ ಹೆಚ್ಚಾಗ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚು ಟಿಎಂಸಿ ನೀರು ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಒಂದು ಭರ್ತಿ ಆಗ್ತಾ ಇರತಕ್ಕಂಥದ್ದು. ಜೊತೆಗೆ ಏನು ಇಷ್ಟು ದಿನ ಖಾಲಿಯಾಗಿದ್ದಂತಹ ಈ ಒಂದು ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈಗಾಗಲೇ ರೈತರು ಕೂಡ ತಮ್ಮ ಹೊಲ ಗದ್ದೆಗಳನ್ನ ಏನು ಹಸನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ 2ನೇ ಬೆಳೆ ಕೂಡ ಬರಬಹುದು ಅಂತಕ್ಕಂತಹ ಆಶಾಭಾವನೆಯಲ್ಲಿ ಭಾರಿ ಮಳೆಗೆ ವಿರಾಜಪೇಟೆ ಮೊರಾರ್ಜಿ ವಸತಿ ಶಾಲೆಯ ತಡೆಗೋಡೆ ಕುಸಿತವಾಗಿದೆ. ವರ್ಷದ ಹಿಂದೆ 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂತಹ ತಡೆಗೋಡೆ ಕುಸಿದಿದೆ. ಪರಿಣಾಮ ಕೋಟ್ಯಾಂತರ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಇತ್ತ ತಡೆಗೋಡೆ ಕುಸಿತ ಮತ್ತು ಕಳಪೆ ಕಾಮಗಾರಿಗೆ ಕುರಿತ ಜನತೆಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ಪಟ್ಟಣದಲ್ಲಿ ಭಾರೀ ಮಳೆ ಆಗಿದೆ. ಮಳೆಯಿಂದ ತಗ್ಗು ಪ್ರದೇಶದ ಅಂಗಡಿ ಮುಂಗಟ್ಟು ಕೆಲ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಏಕಾಏಕಿ ಬಂದ ಮಳೆಗೆ ಅಫಜಲಪುರ ಜನತೆ ಹೈರಾಣಾಗಿದ್ದಾರೆ. ಎಡಬಿಡದೆ ಸುರಿಯುತ್ತಿರುವ ಮಳೆ ವಾಹನ ಸವಾರರು ಪರದಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಹಲವೆಡೆ ಜಿಟಿ ಮಳೆ ಆಗಿದೆ. ಜೇವರ್ಗಿ ಪಟ್ಟಣದಲ್ಲಿ ಮಳೆಯ ನಡುವೆಯೂ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆದಿದೆ. ಪೌರ ಕಾರ್ಮಿಕರ ನೇಮಕಾತಿ ಕಾಯಂಗೆ ಆಗ್ರಹಿಸಿ ನಡೆಯುತ್ತಿರುವಂತಹ ಪ್ರತಿಭಟನೆ ಇದಾಗಿದೆ. 17 ಜನ ಪೌರ ಕಾರ್ಮಿಕರ ಕಾಯಂಗೆ ಆಗ್ರಹಿಸಿ ಹೋರಾಟ ಮಾಡಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ಕೇಸ್ ಸಂಬಂಧ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಡ್ರಗ್ ಪೆಡ್ಲರ್ಸ್ ಮಾಜ್ ಶರೀಫ್, ರಾಹುಲ್, ಡ್ಯಾನಿಯನ್ ವಿಚಾರಣೆ ಮಾಡುತ್ತಿದ್ದಾರೆ. ಡ್ರಗ್ ಪೆಡ್ಲರ್ ರೇವ್ ಪಾರ್ಟಿ ಆಯೋಜನೆ ಮಾಡಿದ್ದು ಪಾರ್ಟಿಯಲ್ಲಿ ಕೊಕೇನ್, ಹೈಡ್ರೋ ಮತ್ತು ಗಾಂಜಾ ತರಿಸಿದ್ರಂತೆ. 30 ಟೆಕ್ಕಿಗಳು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದು ಈ ಸಂಬಂಧ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ.
ರಾಜ್ಯದಲ್ಲಿ ಕೊರೋನಾ ಕಾರ್ಮೋಡ ಹಿನ್ನೆಲೆ ಇಂದು ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಂಜೆ 5 ಗಂಟೆಗೆ ಮಹತ್ವದ ಮೀಟಿಂಗ್ ನಡೆಯಲಿದ್ದು ಸಭೆಯಲ್ಲಿ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು, ಸಚಿವರು ಭಾಗಿಯಾಗಲಿದ್ದಾರೆ. ರಾಜ್ಯ ಸರ್ಕಾರ ಕೋವಿಡ್ ವಿಚಾರದಲ್ಲಿ ಮೀನಾಮೇಷ ಎಣಿಸಬಾರದು ಎಂದು ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಈ ಸರ್ಕಾರ ಬಾಣಂತಿಯರ ಸಾವಲ್ಲಿ ನೋಡಿದ್ದೇವೆ. ಬಾಣಂತಿಯರ ಸಾವಿಗೆ ಔಷಧ ಕಾರಣ ಅಲ್ಲ ಅಂತ ಒಬ್ಬರು, ಇಲ್ಲ ಅಂತ ಮತ್ತೊಬ್ಬರು ಕಾಲಹರಣ ಮಾಡಿದ್ರು. ಕೋವಿಡ್ ಸಂಬಂಧಿಸಿದ ಎಲ್ಲಾ ದಾಸ್ತಾನು ಸಿದ್ಧ ಮಾಡಬೇಕು. ಕೋವಿಡ್ ವಾರ್ಡ್ ಇಲ್ಲ, ಮುಂದೆ ಹೋಗಿ ಅಂತ ಅಲೆಸೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ತಾರೆ. ಕೂಡಲೇ ಆ ರೀತಿ ಆಗದಂತೆ ಎಚ್ಚರ ವಹಿಸಬೇಕು ಎಂದು ಹೇಳಿದ್ದಾರೆ. ದಿನದಿನಕ್ಕೂ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಸ್ಎಆರ್ಐ, ಐಎಲ್ಐ ಕೇಸ್ಗಳ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ಇಂದು ರಾಜಧಾನಿ ಸೇರಿ ರಾಜ್ಯದ 10 ಕಡೆಗಳಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಕಿಟ್ಗಳನ್ನು ಹಂಚಿಕೆ ಮಾಡಲಾಗಿದ್ದು ಬೆಂಗಳೂರಿನ ನಿಮಾನ್ ಆಸ್ಪತ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜು, ಎನ್ಐವಿ ಆಸ್ಪತ್ರೆಗಳಿಗೆ ಕೋವಿಡ್ ಟೆಸ್ಟ್ ಕಿಟ್ ಹಂಚಿಕೆ ಮಾಡಲಾಗಿದೆ. ಪ್ರತಿದಿನ 150 ರಿಂದ 200 ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲು ಆರೋಗ್ಯ ಇಲಾಖೆ ನಿರ್ಧಾರ ಮಾಡಿದೆ.